2 ಕೋಟಿ 3 ಕೋಟಿ 4 ಕೋಟಿ ಇದ ಬೆಂಗಳೂರದಾಗ ನಡೆಯತ್ತಿದ್ದ 2 BHK 3 BHK ಇದ್ದ ಪ್ರೈಸಸ್. ಅದು ಕೋರ್ ವೈಟ್ ಫೀಲ್ಡ್ ಮಾರ್ತಳ್ಳಿದಾಗಲ್ಲ, ಅಲ್ಲಿಂದ 9-10 ಕಿಲೋಮೀಟರ್ ದೂರ ಒಂದ್ ಗ್ರೋಯಿಂಗ್ ರೆಸಿಡೆನ್ಷಿಯಲ್ ಏರಿಯಾದ ಪ್ರೈಸಸ್ ಇವು. ಅಂದಂಗ ಜನ ಅಂತ ಮನಿ ತಗೊಂಡ್ರು ನೆಮ್ಮದಿಲಿಂತ್ರ ಇರಾಕ್ ಸಾಧ್ಯನೇ ಇಲ್ಲ. ಎದಕ್ಕಂದ್ರ ಬೆಂಗಳೂರು ಟ್ರಾಫಿಕ್ ಸಂಬಂಧ ಅವ್ರ ಗಂಟೆ ಗಟ್ಲೆ ರೋಡ್ ದಾಗ ನಿಂತಿರ್ತಾರ. ಮನಿಗೆ ಲೇಟ್ ಆಗಿ ಮುಟ್ಟಿದ ಸಂಬಂಧ ಅವ್ರ ಆನ್ಲೈನ್ ಆರ್ಡರ್ ಮಾಡಿನ ತಿಂತಾರ. ಅವ್ರ ಮಕ್ಳಿಗೆ ಹ್ಯಾಂಡಲ್ ಮಾಡಕ್ ಆಗ್ಲಾರ್ದ ಒಬ್ಬ ಕೇರ್ ಟೇಕರ್ ಹೈರ್ ಮಾಡ್ತಾರ. ಅಂತ ಆಹಾರ ತಿಂದ ಅವ್ರ ತಮ್ಮ ಆರೋಗ್ಯನು ಹಾಳು ಮಾಡ್ಕೊಂಡ್ಬಿಡ್ತಾರ. ಅದ್ರಲಿಂತ್ರನ ನೋಡ್ರಿ ನಮ್ ಮೆಟ್ರೋ ಸಿಟಿ ಬೆಂಗಳೂರು ನಡೆಯತ್ತಿದ್ದ. ನೀವು ಬೆಂಗಳೂರಿಂದ ಯಾವ್ದಾರ ಏರಿಯಾ ಇಲ್ಲ ದೊಡ್ಡ ಸ್ಟ್ರೀಟಿಗೆ ಹೋಗ್ರಿ, ನಿಮ್ಗೆ ಎಲ್ಲಾ ಕಡೆ ಒಂದ್ ಬ್ಯಾನರ್ ಕಾಣ್ತೈತಿ, ಚಲೋ ಇಂಟೀರಿಯರ್ ಲಕ್ಸುರಿ ಹೋಮ್ ಇರೋದು. ಬಟ್ ಜನ ಆ ಬ್ಯಾನರ್ ತಳಗಿರೋ ಪ್ರೈಸ್ ಟ್ಯಾಗಿಗೆ ಕರೆಕ್ಟ್ ಗಮನನ ಕೊಡಂಗಿಲ್ಲ. ಅಲ್ಲಿ ಬರ್ದಿರ್ತೈತಿ ಸ್ಟಾರ್ಟ್ಸ್ ಓನ್ಲಿ ಅಟ್ 1.49 crore ಅಂತ. ಜನಕ್ಕೆ ಈಗ ಅದು ಬಹಳ ಕಾಮನ್ ಪ್ರೈಸ್ ಆಗ್ಬಿಟ್ಟೈತಿ. ಅಷ್ಟೆಲ್ಲಾ ಇನ್ವೆಸ್ಟ್ ಮಾಡಿ ಅವ್ರ ನೆಮ್ಮದಿ ಜೀವನ ಆಳ್ತಾರ ಅಂತ ಹೇಳಿ ನಂಬ್ತಾರ. ಬಟ್ ರಿಯಾಲಿಟಿದಾಗ ಅದ್ ಬೇರೆನ ಆಗ್ತೈತಿ. ಇಮ್ಯಾಜಿನ್ ಮಾಡ್ರಿ, ಒಬ್ಬ IT ಪ್ರೊಫೆಷನಲ್ 3 ಕೋಟಿದ ಮನೆ ತಗೊಂಡ ಅಂದ್ರ ಅವ್ನ್ ಮಿನಿಮಮ್ 20% ಡೌನ್ ಪೇಮೆಂಟ್ ಮಾಡ್ಬೇಕ. ಅಂದ್ರ 60 ಲಕ್ಷ ರೂಪಾಯಿ. ಹೋಗ್ಲಿ ಹಂಗೋ ಹಿಂಗೋ ಮಾಡಿ ಅವ 60 ಲಕ್ಷ ರೂಪಾಯಿ ತುಂಬಿದ್ರು ಅವ್ನ್ ತಿಂಗಳಕ್ಕೆ EMI 7 ಲಕ್ಷ ಮಟ ಬರ್ತೈತಿ. ಅಂದಂಗ ನಮ್ ಬೆಂಗಳೂರದಾಗ 45 ಲಕ್ಷದ ಸ್ಯಾಲ್ರಿ ಇದ್ದೊಂದ ಇನ್ ಹ್ಯಾಂಡ್ ಬರೋದ 7,20,000. ಅಂದ್ರ ಅವ್ನ್ ಎಂಟೈರ್ ಮಂತ್ಲಿ ಸ್ಯಾಲ್ರಿ EMI ಮೇಲೆ ಹೋಗ್ಬಿಡ್ತೈತಿ. ಹಂಗ ಅವ 20-30 ವರ್ಷ ಮಟ ತುಂಬ್ತಿರ್ಬೇಕ. ಇದ್ರಲಿಂತ್ರ ಅವಂಗ್ ಲಕ್ಸುರಿ ಫೀಲ್ ಆಗ್ತೈತೇನೋ ಗೊತ್ತಿಲ್ಲ, ಬಟ್ ಬ್ಯಾಂಕಿಗೆ ಬರೋಬ್ಬರಿ ಇಂಟ್ರೆಸ್ಟ್ ಸಿಗ್ತೈತಿ. ಆದ್ರೂ ನಮ್ ಬೆಂಗಳೂರಿಂದ ಬಹಳಷ್ಟು ಅಪಾರ್ಟ್ಮೆಂಟ್ಸ್, ಬಹಳಷ್ಟು ಬಿಲ್ಡಿಂಗ್ಸ್ ಆಲ್ಮೋಸ್ಟ್ ಬುಕ್ ಆಗಿರ್ತಾವ. 2 ಕೋಟಿ ಆಗ್ಲಿ 5 ಕೋಟಿ ಆಗ್ಲಿ ಜನ ರೆಡಿ ಇರ್ತಾರ ಇಂಥ ಲಕ್ಸುರಿ ಡ್ರೀಮ್ ಹೌಸ್ ತಗೊಳಕ. ಬಟ್ ಎಂಡ್ ಆಫ್ ದ ಡೇ ಬೆಂಗಳೂರು ಸಿಟಿ ಅವ್ರಿಗೆ ಕರೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಾರ್ದ ಆ ಲಕ್ಸುರಿಯಸ್ ಹೋಮು ಅವ್ರಿಗೆ ನರಕ ತೋರಿಸ್ದಂಗ್ ಮಾಡ್ತೈತಿ. ಅವ್ರ ತಮ್ಮ ಜೀವನದ ಖುಷಿ ಎಲ್ಲ ಬ್ಯಾಂಕಿಗೆ ತುಂಬೋ EMI ಮೇಲೆ ವ್ಯರ್ಥ ಮಾಡ್ಕೊಂಡ್ಬಿಡ್ತಾರ. ಆ ಟ್ರ್ಯಾಪ್ ಇಂದ ಒಳಗ ಇನ್ನೂ ಒಳಗ್ ಹೋಗ್ಬಿಡ್ತಾರ.